ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತೆ ಮುರಳಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 7/8/2025. ಬೆಳಗಿನ ತರಗತಿ 9/4/1968. ಓಂ ನಮಃ ಶಿವಾಯ. ಮುದ್ದಿನ ಮಕ್ಕಳೇ, ನೀವು ನಿದ್ದೆಯನ್ನು ಗೆಲ್ಲುವಂಥವರು ಪ್ರಸಿದ್ಧಿಯಾಗಿದ್ದೀರಿ. ರಾತ್ರಿ ಬೇಗ ಮಲಗಿರಿ. ಬೆಳಗ್ಗೆ 1-2 ಗಂಟೆಗೆ ಎದ್ದು ಏಕಾಂತದಲ್ಲಿ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಿರಿ. ತಂದೆಯನ್ನು ನೆನಪು ಮಾಡಬೇಕು. ತಂದೆಯ ಮಹಿಮೆಯನ್ನು ಮಾಡಬೇಕು. ತಂದೆ ಎಷ್ಟೊಂದು ಮಧುರ ಆಗಿದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪ ಭಸ್ಮ ಆಗುತ್ತದೆ. ನೀವಿಲ್ಲಿ ಬಹಳಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಸಾಧ್ಯವಿದೆ. ಓಂ ನಮಃ ಶಿವಾಯ. ಪರಮಪಿತ ಶಿವ ಭಗವಾನುವಾಚ. ಮಧುರ ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗದ ಹೆಜ್ಜೆ ಹೆಜ್ಜೆಯೂ ತಂದೆಯ ನೆನಪು ಇರಬೇಕು. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಆದರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳ ಬುದ್ಧಿಯಲ್ಲಿ ನೆನಪಿದೆ. ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯೊಂದಿಗೆ ಪುರುಷೋತ್ತಮರಾಗುತ್ತಿದ್ದೇವೆ. ಈ ರಾವಣನ ಪಂಜರ ಏನಿದೆ, ಈ ರಾವಣನ ಪಂಜರದಿಂದ ಎಲ್ಲರನ್ನೂ ಬಿಡುಗಡೆ ಮಾಡಿಸಲು ತಂದೆ ಬಂದಿದ್ದಾರೆ. ಹೇಗೆ ಯಾವುದೇ ಪಕ್ಷಿಯನ್ನು ಪಂಜರದಿಂದ ಹೊರಗೆ ಹಾಕಿದಾಗ ಆ ಪಕ್ಷಿ ಬಹಳ ಖುಷಿಯಿಂದ ಸುಖದಿಂದ ಮೇಲೆ ಹಾರುತ್ತದೆ. ನಾವು ಮಕ್ಕಳಿಗೂ ಸಹ ಗೊತ್ತಿದೆ, ಇದು ರಾವಣನ ಪಂಜರ ಆಗಿದೆ. ಇಲ್ಲಿ ಅನೇಕ ಪ್ರಕಾರದ ದುಃಖವೇ ದುಃಖ ಇದೆ. ಈಗ ತಂದೆ ಬಂದಿದ್ದಾರೆ. ಈ ಪಂಜರದಿಂದ ನಮ್ಮನ್ನು ಹೊರಗೆ ಕರೆತರಲು. ನೋಡಲು ಮನುಷ್ಯರೇ ಆಗಿದ್ದೇವೆ. ಶಾಸ್ತ್ರದಲ್ಲೂ ಬರೆಯಲಾಗಿದೆ, ದೇವತೆಗಳಿಗೂ ಹಾಗೂ ಅಸುರರಿಗೂ ಯುದ್ಧ ಆಯಿತು, ಕೊನೆಗೆ ದೇವತೆಗಳು ಜಯ ಸಾಧಿಸಿದರು ಎಂದು. ಈಗ ಯುದ್ಧದ ಮಾತೇ ಇಲ್ಲ. ನಾವೀಗ ಅಸುರರಿಂದ ದೇವತೆಗಳಾಗುತ್ತಿದ್ದೇವೆ. ಅಸುರಿ ರಾವಣ ಅಂದರೆ ಅರ್ಥ 5 ವಿಕಾರಗಳ ಮೇಲೆ ನೀವು ಜಯ ಸಾಧಿಸಬೇಕು. ನಾವು ರಾವಣನ ಸಂಪ್ರದಾಯದವರು ಅಲ್ಲ. 5 ವಿಕಾರಗಳಿಗೆ ರಾವಣ ಎಂದು ಹೇಳಲಾಗುತ್ತದೆ. ಬಾಕಿ ರಾವಣನ ಮೂರ್ತಿಯನ್ನು ಮಾಡಿ ಸುಟ್ಟು ಹಾಕುವಂತಹ ಮಾತಿಲ್ಲ. ನಾವು ಮಕ್ಕಳಿಗೆ ಬಹಳ ಖುಷಿಯಾಗುತ್ತದೆ. ನಾವೀಗ ಇಂತಹ ಜಗತ್ತಿಗೆ ಹೋಗುತ್ತಿದ್ದೇವೆ. ಅಲ್ಲಿ ಬಿಸಿಲಾಗಲಿ ಚಳಿಯಾಗಲಿ ಇರುವುದಿಲ್ಲ. ಸದಾ ವಸಂತ ಋತು ಇರುತ್ತದೆ. ಸತ್ಯಯುಗ ಸ್ವರ್ಗದಲ್ಲಿ ವಸಂತ ಋತು ಇರುತ್ತದೆ. ಸತ್ಯಯುಗದ ವಸಂತ ಋತು ಈಗ ಬರುತ್ತದೆ. ಈ ವಸಂತ ಋತು ನಮಗೋಸ್ಕರ ಅರ್ಧ ಕಲ್ಪಕ್ಕಾಗಿ ಬರುತ್ತದೆ. ಅಲ್ಲಿ ಬಿಸಿಲು ಇರುವುದಿಲ್ಲ. ಬಿಸಿಲಿನಿಂದ ಮನುಷ್ಯರಿಗೆ ಎಷ್ಟೊಂದು ದುಃಖ ಆಗುತ್ತದೆ. ಬಿಸಿಲಿನಿಂದ ಮನುಷ್ಯರು ಸಾಯುತ್ತಾರೆ. ಬಹಳ ಚಳಿಯಿಂದಲೂ ಸಹ ಮನುಷ್ಯರು ಸಾಯುತ್ತಾರೆ. ಈ ಎಲ್ಲ ದುಃಖದ ಮಾತುಗಳಿಂದ ಮುಕ್ತರಾಗುವುದಕ್ಕೋಸ್ಕರ ನಾವು ಅವಿನಾಶಿ ಸರ್ಜನಿನ ಹತ್ತಿರ ಬಹಳ ಔಷಧಿಗಳನ್ನು ತೆಗೆದುಕೊಳ್ಳುತ್ತೇವೆ. ಆ ಸರ್ಜನ್ಗಳ ಹತ್ತಿರ ಹೋದಾಗ ಅನೇಕ ಔಷಧಿಗಳ ನೆನಪು ಬರುತ್ತದೆ. ಇಲ್ಲಿ ಈ ಸರ್ಜನ್ನ ಹತ್ತಿರ ಯಾವ ಔಷಧಿಯೂ ಇಲ್ಲ. ಅವರಿಗೆ ಕೇವಲ ನೆನಪು ಮಾಡುವುದರಿಂದ ಎಲ್ಲ ರೋಗಗಳು ದೂರ ಹೋಗುತ್ತವೆ. ಹಾಗೂ ಔಷಧಿ ಯಾವುದೂ ಇಲ್ಲ. ಮಕ್ಕಳಿಗೆ ತಂದೆ ಹೇಳುತ್ತಿದ್ದಾರೆ, ಇಂದು ಒಂದು ಸೆಮಿನಾರ್ ಮಾಡಿರಿ. ಹೇಗೆ ಚಾರ್ಟ್ ಬರೆಯಬೇಕು, ತಂದೆಯನ್ನು ಹೇಗೆ ನೆನಪು ಮಾಡಬೇಕು, ಇದರ ಬಗ್ಗೆ ಸೆಮಿನಾರ್ ಮಾಡಿರಿ. ಈಗ ತಂದೆ ಯಾವುದೇ ಕಷ್ಟ ಕೊಡುವುದಿಲ್ಲ. ಕುಳಿತು ಬರೆಯಿರಿ. ಪೇಪರನ್ನು ಹಾಳು ಮಾಡಿರಿ. ಇದರ ಅವಶ್ಯಕತೆ ಇಲ್ಲ. ತಂದೆ ಕೇವಲ ಹೇಳುತ್ತಾರೆ, ಬುದ್ಧಿಯಲ್ಲಿ ಕೇವಲ ತಂದೆಯನ್ನು ನೆನಪು ಮಾಡಿರಿ. ಅಜ್ಞಾನ ಕಾಲದಲ್ಲಿ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಚಾರ್ಟ್ಗಳನ್ನು ರೆಡಿ ಮಾಡಿಕೊಳ್ಳುತ್ತಾರೇನು? ಇದರಲ್ಲಿ ಓದಿ ಬರೆಯುವ ಯಾವ ಮಾತೂ ಇಲ್ಲ. ತಂದೆಗೆ ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ನಿಮ್ಮನ್ನು ಮರೆತಿದ್ದೇವೆ ಎಂದು. ಯಾರಾದರೂ ಈ ಮಾತನ್ನು ಕೇಳಿದರೆ ಏನು ಹೇಳುತ್ತಾರೆ? ಮಕ್ಕಳು ಹೇಳುತ್ತಾರೆ, ನಾವು ಬದುಕಿದ್ದಾಗಲೇ ತಂದೆಯ ಮಕ್ಕಳಾಗಿದ್ದೇವೆ. ಯಾಕೆ ಆಗಿದ್ದೀರಿ?
ತಂದೆಯಿಂದ ವಿಶ್ವದ ಮಾಲೀಕತನದ ಆಸ್ತಿಯನ್ನು ಪಡೆದುಕೊಳ್ಳಲು ತಂದೆಯ ಮಕ್ಕಳಾಗಿದ್ದೇವೆ. ಮತ್ತೆ ಇಂಥ ತಂದೆಯನ್ನು ಯಾಕೆ ಮರೆಯುತ್ತೀರಿ? ತಂದೆಯಿಂದ ಇಡೀ ವಿಶ್ವದ ದೊಡ್ಡ ಆಸ್ತಿಯೇ ಸಿಗುತ್ತಿದೆ ಅಂದ ಮೇಲೆ ಆ ತಂದೆಯನ್ನು ನೀವು ನೆನಪು ಮಾಡಲು ಸಾಧ್ಯವಿಲ್ಲವೇನು? ಇಷ್ಟು ಸಾರಿ ನಾವು ಆಸ್ತಿಯನ್ನು ಪಡೆದುಕೊಂಡಿದ್ದೇವೆ ಎಂದ ಮೇಲೆ ಯಾಕೆ ತಂದೆಯನ್ನು ಮರೆಯುತ್ತೀರಿ? ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದು ನೆನಪು ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಬರೆಯಬೇಕು ಎನ್ನುವುದನ್ನು ಪ್ರತಿಯೊಬ್ಬರು ನಿಮ್ಮ ಮನಸ್ಸಿಗೆ ನೀವು ಕೇಳಿಕೊಳ್ಳಿರಿ. ನಾರದನ ಉದಾಹರಣೆಯೂ ಸಹ ಈಗಿನದೇ ಆಗಿದೆ. ತಂದೆ ಸ್ವಯಂ ಹೇಳುತ್ತಿದ್ದಾರೆ, ನಾರದ ಬಹಳ ದೊಡ್ಡ ಭಕ್ತ ಆಗಿದ್ದ. ತಂದೆ ಹೇಳುತ್ತಿದ್ದಾರೆ, ಎಷ್ಟು ವೆರೈಟಿ ದೊಡ್ಡ ಭಕ್ತರಿದ್ದಾರೆ. ನೀವು ಮಕ್ಕಳಿಗೂ ಸಹ ಗೊತ್ತಿದೆ, ನಾವು ಜನ್ಮ ಜನ್ಮಾಂತರದಿಂದ ಭಕ್ತರಾಗಿದ್ದೇವೆ. ನಾವು ಮಧುರಾತಿ ಮಧುರ ತಂದೆಯನ್ನು ನೆನಪು ಮಾಡಿ ಎಷ್ಟೊಂದು ಖುಷಿಯಾಗುತ್ತೇವೆ. ಯಾರು ಎಷ್ಟು ತಂದೆಯನ್ನು ನೆನಪು ಮಾಡುತ್ತಾರೆ ಅವರೇ ಲಕ್ಷ್ಮೀನಾರಾಯಣರನ್ನು ವರಿಸಲು ಯೋಗ್ಯರಾಗುತ್ತಾರೆ. ಕೆಲವು ಬಡ ಮಕ್ಕಳು ಹೋಗಿ ಶ್ರೀಮಂತರ ಮಡಿಲನ್ನು ಪಡೆದುಕೊಳ್ಳುತ್ತಾರೆ. ಅಂದಾಗ ಅವರಿಗೆ ಎಷ್ಟೊಂದು ಖುಷಿಯಾಗುತ್ತದೆ. ತಂದೆಯನ್ನು ಹಾಗೂ ತಂದೆಯ ಆಸ್ತಿಯನ್ನು ನೆನಪು ಮಾಡಬೇಕು. ಇಲ್ಲಿ ಬಹಳ ಮಕ್ಕಳಿದ್ದಾರೆ. ಅವರಿಗೆ ಬೇಹದ್ದಿನ ತಂದೆಯ ಮಕ್ಕಳಾಗಿ ಬೇಹದ್ದಿನ ರಾಜಧಾನಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಬುದ್ಧಿ ಇಲ್ಲ. ಆ ಬುದ್ಧಿಯು ಬರುತ್ತಿಲ್ಲ. ಅದ್ಭುತ ಮಾತಾಗಿದೆ. ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಆ ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲವೇನೋ? ತಂದೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಿದ್ದಾರೆ. ದತ್ತು ತಂದೆಯನ್ನು ನೆನಪು ಮಾಡುವುದಿಲ್ಲ ಎನ್ನುವುದು ಅದ್ಭುತ ಮಾತಾಗಿದೆ. ಗಳಿಗೆಗಳಿಗೆಗೂ ತಂದೆ ಮತ್ತು ಆಸ್ತಿಯ ನೆನಪು ಬರಬೇಕು. ತಂದೆ ಹೇಳುತ್ತಿದ್ದಾರೆ, ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳೇ, ನೀವು ನನ್ನನ್ನು ಕರೆದಿರುವುದೇ ದತ್ತು ಮಾಡಿಕೊಳ್ಳುವುದಕ್ಕೋಸ್ಕರ. ತಂದೆಯನ್ನು ಕರೆಯುತ್ತಾ ಬಂದಿದ್ದೇವಲ್ಲವೇ? ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ನೀವು ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ. ನಾವು ಪತಿತರನ್ನು ನಿನ್ನ ಮಡಿಲಿಗೆ ಕರೆದುಕೋ ಎಂದು ಕರೆದಿದ್ದೀರಿ. ನೀವಾಗಿಯೇ ಹೇಳುತ್ತೀರಿ, ನಾವು ಪತಿತರು ಕಂಗಾಲರಾಗಿದ್ದೇವೆ, ಚೀಚಿಗಳು, ಡರ್ಟಿ, ವರ್ತ್ ನಾಟ್ ಎ ಪೆನಿಗಳು ಆಗಿದ್ದೇವೆ, ಒಂದು ಪೈಸೆಗೂ ಬೆಲೆ ಇಲ್ಲದವರು ಆಗಿದ್ದೇವೆ ಎಂದು ಹೇಳುತ್ತೀರಿ. ಬೇಹದ್ದಿನ ತಂದೆಯನ್ನು ನಾವು ಭಕ್ತಿ ಮಾರ್ಗದಲ್ಲಿ ಕರೆಯುತ್ತಾ ಬಂದಿದ್ದೇವೆ. ಈಗ ತಂದೆ ಹೇಳುತ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿಯೂ ಸಹ ನಿಮಗೆ ಇಷ್ಟೊಂದು ದುಃಖ ಇರಲಿಲ್ಲ. ಈಗ ಎಷ್ಟೊಂದು ದುಃಖ ಇದೆ. ತಂದೆ ಬಂದಿರುವುದೇ ಅವಶ್ಯವಾಗಿ ವಿನಾಶದ ಸಮಯದಲ್ಲಿ. ನಾವು ಮಕ್ಕಳಿಗೆ ಗೊತ್ತಿದೆ, ಈ ಯುದ್ಧ ವಿನಾಶದ ನಂತರವೇ. ಎಷ್ಟೊಂದು ಜನ್ಮಗಳು, ಎಷ್ಟು ವರ್ಷಗಳು ಯುದ್ಧದ ಹೆಸರೇ ಇರಲಿಲ್ಲ. ಎಂದೂ ಸಹ ಯುದ್ಧ ಇರಲಿಲ್ಲ. ಯಾವುದೇ ದುಃಖ ನೋವಿನ ಹೆಸರು ಇರಲಿಲ್ಲ. ಈಗ ನೋಡಿರಿ, ಎಷ್ಟೊಂದು ಕಾಯಿಲೆಗಳು ಇದ್ದಾವೆ. ತಂದೆ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ನಾನು ನಿಮ್ಮನ್ನು ಈ ಎಲ್ಲ ದುಃಖಗಳಿಂದ ಬಿಡುಗಡೆ ಮಾಡಲು ಬಂದಿದ್ದೇನೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಇದ್ದೀರಿ. ಹೇ ಭಗವಂತ, ನೀನು ಬಂದು ನಮ್ಮ ದುಃಖವನ್ನು ದೂರ ಮಾಡು, ನಮಗೆ ಸುಖ ಶಾಂತಿಯನ್ನು ಕೊಡು ಎಂದು ನೆನಪು ಮಾಡುತ್ತಾ ಬಂದಿದ್ದೀರಿ. ಈ ಎರಡು ವಸ್ತುವನ್ನು, ಸುಖ ಶಾಂತಿಯನ್ನು ಪ್ರತಿಯೊಬ್ಬರೂ ಬೇಡುತ್ತಾರೆ. ಇಲ್ಲಿ ಅಶಾಂತಿ ಇದೆ. ಶಾಂತಿಗಾಗಿ ಎಲ್ಲರೂ ಸಲಹೆ ಕೊಡುತ್ತಾರೆ. ಯಾರು ಸಲಹೆ ಕೊಡುತ್ತಾರೆ ಅವರಿಗೆ ಬಹುಮಾನವೂ ಸಿಗುತ್ತದೆ. ಪಾಪ, ಅವರಿಗೆ ಗೊತ್ತಿಲ್ಲ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ. ಶಾಂತಿ ಕೇವಲ ಮಧುರ ತಂದೆಯ ವಿನಃ ಬೇರೆ ಯಾರಿಂದಲೂ ಸಿಗಲು ಸಾಧ್ಯವಿಲ್ಲ. ನೀವು ಮಕ್ಕಳು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಎಷ್ಟೊಂದು ಪ್ರಯತ್ನ ಪಡುತ್ತಿದ್ದೀರಿ. ಆದರೂ ಸಹ ಅವರು ತಿಳಿದುಕೊಳ್ಳುತ್ತಿಲ್ಲ. ಸರ್ಕಾರದಲ್ಲಿರುವವರಿಗೂ ಸಹ ನೀವು ತಿಳಿಸಿಕೊಡಬಹುದು. ನೀವು ಯಾಕೆ ಹಣವನ್ನು ಹಾಳು ಮಾಡುತ್ತಿದ್ದೀರಿ? ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಅವರೇ ಇಡೀ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆಯನ್ನು ಮಾಡುತ್ತಾರೆ. ಸರ್ಕಾರದ ಸಹಯೋಗಿಗಳಿಗೂ
ಒಳ್ಳೆಯ ಪತ್ರವನ್ನು ಬರೆಯಿರಿ. ಕೆಲವು ಒಳ್ಳೊಳ್ಳೆ ಪೇಪರ್ಗಳು ಇರುತ್ತವೆ. ಆ ಪೇಪರ್ಗಳನ್ನು ನೋಡಿ ಕೆಲವರು ತಿಳಿದುಕೊಳ್ಳುತ್ತಾರೆ, ಬಹಳ ಮಾಡಿ ಇಷ್ಟು ಒಳ್ಳೆಯ ಪೇಪರಿನಲ್ಲಿ ಪತ್ರವನ್ನು ಬರೆದಿದ್ದಾರೆ ಎಂದರೆ ಇದು ದೊಡ್ಡ ವ್ಯಕ್ತಿಯಿಂದಲೇ ಪತ್ರ ಬಂದಿರಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ನೀವು ಸಹ ಒಳ್ಳೊಳ್ಳೆ ಪೇಪರಿನಲ್ಲಿ ಪತ್ರ ಬರೆಯಿರಿ. ನೀವು ಹೇಳುತ್ತೀರಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು. ಮೊದಲು ಯಾವಾಗ ಈ ಶಾಂತಿ ಇತ್ತು ಅದೇ ಪ್ರಕಾರದ ಶಾಂತಿ ಸಿಗುತ್ತದೆಯಾ ಎಂದು ಕೇಳಿರಿ. ಅವಶ್ಯವಾಗಿ ಯಾವಾಗ ಶಾಂತಿ ಸಿಕ್ಕಿತ್ತು? ನಮಗೆ ಗೊತ್ತಿದೆ, ಮೊದಲು ಶಾಂತಿ ಇತ್ತು. ಯಾವಾಗ ಶಾಂತಿಯ ಸ್ಥಾಪನೆಯಾಗಿತ್ತು ಎನ್ನುವುದು ಗೊತ್ತಿಲ್ಲ. ಯಾವಾಗ ಮತ್ತು ಯಾರ ಮೂಲಕ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ. ನೀವು ತಿಥಿ ತಾರೀಖ್ ಎಲ್ಲವನ್ನೂ ಬರೆಯಲು ಸಾಧ್ಯವಿದೆ. ತಂದೆಯೇ ಬಂದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ವಿಶ್ವದಲ್ಲಿ ಶಾಂತಿ ಸತ್ಯಯುಗದ ಸಮಯದಲ್ಲಿ ಇತ್ತು. ಲಕ್ಷ್ಮೀನಾರಾಯಣರ ಮನೆತನದ ಚಿಹ್ನೆಯಾಗಿದೆ ಅಲ್ವೇ? ಬ್ರಹ್ಮ ಹಾಗೂ ನೀವು ಬ್ರಾಹ್ಮಣರ ಪಾತ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮುಖ್ಯ ಪಾತ್ರ ಬ್ರಹ್ಮನದಾಗಿದೆಯಲ್ಲವೇ? ಅವರೇ ಶಿವತಂದೆಗೆ ರಥ ಆಗುತ್ತಾರೆ. ಈ ರಥದ ಮೂಲಕ ತಂದೆ ಎಷ್ಟೊಂದು ಕಾರ್ಯ ಮಾಡುತ್ತಾರೆ. ಹೆಸರೇ ಆಗಿದೆ ಪದಮಾಪದಂ ಭಾಗ್ಯಶಾಲಿ ರಥ. ನೀವೀಗ ವಿಚಾರ ಮಾಡಿ ಅನ್ಯರಿಗೆ ಹೇಗೆ ತಿಳಿಸಬೇಕು ಎನ್ನುವುದನ್ನು ವಿಚಾರ ಮಾಡಿರಿ. ಮನುಷ್ಯರಿಗೆ ಎಷ್ಟೊಂದು ನಶೆ ಇದೆ. ಮಂಗಗಳ ರೀತಿಯೇ ಆಗಿದ್ದಾರೆ. ಮಂಗಗಳಿಗೆ ಬಹಳ ತನ್ನತನದ ನಶೆ ಇರುತ್ತದೆ. ಆನೆಯನ್ನು ನೋಡಿದಾಗಲೂ ಸಹ ಮಂಗ ಗುರುಗುರೆಂದು ಗುರಾಯಿಸುತ್ತದೆ. ನಾವೀಗ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು. ತಂದೆಗೆ ರಚನೆಯ ಜ್ಞಾನ ಇದೆ. ಜಗತ್ತಿನವರು ಬಿಲ್ಕುಲ್ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. ಭಕ್ತಿ ಮಾರ್ಗದ ಹಾಡು ಹಾಡುವುದು, ಕುಣಿಯುವುದು ಕೇವಲ ಇಷ್ಟು ಮಾತ್ರ ತಿಳಿದುಕೊಂಡಿದ್ದಾರೆ. ಬಾಕಿ ಏನನ್ನೂ ತಿಳಿದುಕೊಂಡಿಲ್ಲ. ಜ್ಞಾನ ಅಂತೂ ಇದ್ದೇ ಇದೆ. ಜ್ಞಾನ ಕೇವಲ ಜ್ಞಾನ ಸಾಗರನ ಹತ್ತಿರ ಇದೆ. ಆ ತಂದೆ ಯಾವಾಗ ಬರುತ್ತಾರೆ ಆಗಲೇ ಆ ತಂದೆ ಜ್ಞಾನವನ್ನು ಕೊಡುತ್ತಾರೆ. ಅಲ್ಲಿಯ ತನಕ ಅನ್ಯರು ಯಾರೂ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಎಲ್ಲರೂ ಭಕ್ತರೇ, ಭಕ್ತಿಯನ್ನು ಮಾಡುವಂಥವರೇ. ಜ್ಞಾನ ಒಬ್ಬ ತಂದೆ ಕೊಡುತ್ತಾರೆ. ಇದರಲ್ಲಿ ಎಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಿದೆ. ಜ್ಞಾನ ಇಲ್ಲ. ಈ ಜ್ಞಾನ ಪುಸ್ತಕದಲ್ಲಿ ಇಲ್ಲ. ಗೀತಾ ಜ್ಞಾನ ಪುಸ್ತಕದ್ದು ಅಲ್ಲ. ಜ್ಞಾನದ ಪುಸ್ತಕ ಸ್ಥಿರವಾಗಿ ಇರುವುದಿಲ್ಲ. ಜ್ಞಾನ ಕಿವಿಗಳಿಂದ ಕಿವಿಗಳಿಗೆ ಕೇಳಬೇಕಾಗುತ್ತದೆ. ಈ ಪುಸ್ತಕ ನೀವೇನು ಇಡುತ್ತಿದ್ದೀರಿ ಇದು ಸಹ ಟೆಂಪ್ರರಿ ಆಗಿದೆ. ಇವೆಲ್ಲವೂ ಸಮಾಪ್ತಿಯಾಗಲಿದೆ. ನೀವೀಗ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳಿರಿ. ಆ ಬರೆದುಕೊಳ್ಳುವಂಥ ಪಾಯಿಂಟ್ಸಿನ ಪುಸ್ತಕವು ಒಂದು ದಿನ ಸಮಾಪ್ತಿಯಾಗುತ್ತದೆ. ನೀವು ಕೇವಲ ನಿಮ್ಮ ಪುರುಷಾರ್ಥಕ್ಕೋಸ್ಕರ ತಂದೆ ಅನೇಕ ವಿಷಯಗಳನ್ನು ತಿಳಿಸುತ್ತಾರೆ. ಅದರ ಲಿಸ್ಟನ್ನು ಮಾಡಿಕೊಂಡು ನೆನಪು ಮಾಡಿಕೊಳ್ಳಿರಿ. ಆದರೆ ನಾವು ಮಕ್ಕಳಿಗೆ ಗೊತ್ತಿದೆ ಈ ಪುಸ್ತಕ ಇತ್ಯಾದಿ ಯಾವುದೂ ಇಲ್ಲ. ನಾವು ಮಕ್ಕಳ ಬುದ್ಧಿಯಲ್ಲಿ ಕೇವಲ ತಂದೆಯ ನೆನಪೇ ಬರುತ್ತದೆ. ಪುಸ್ತಕ ಇತ್ಯಾದಿಯ ವಿಚಾರ ಬರುವುದಿಲ್ಲ. ಆತ್ಮ ಸಂಪೂರ್ಣವಾಗಿ ತಂದೆಯಂತೆ ಭರ್ಪೂರಾಗುತ್ತಿದೆ. ಯಾವುದೇ ಹಳೆಯ ವಸ್ತುಗಳನ್ನು ಈ ಕಣ್ಣಿನಿಂದ ನೋಡುತ್ತೀರಿ ಅದೆಲ್ಲವೂ ಸಹ ಇಲ್ಲಿಂದ ಹೊರಟು ಹೋಗುತ್ತದೆ. ಅಂತ್ಯದಲ್ಲಿ ಯಾವುದೂ ಇರುವ ಅವಶ್ಯಕತೆಯೇ ಇಲ್ಲ. ಮನುಷ್ಯರು ಶಾಸ್ತ್ರಗಳಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಶಾಸ್ತ್ರಗಳ ಪುಸ್ತಕಗಳನ್ನು, ಚಿತ್ರವನ್ನು ಒಂದು ಗಾಡಿಯಲ್ಲಿ ಇಟ್ಟುಕೊಂಡು ಎಷ್ಟೊಂದು ಊರು ತುಂಬ ಸುತ್ತಾಡಿಸುತ್ತಾರೆ. ವಾಸ್ತವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ. ಇವರ ಮೂರ್ತಿಯನ್ನು ಇಟ್ಟುಕೊಂಡು ಪರಿಕ್ರಮ ಮಾಡಿಸಬೇಕು, ಪರಿಭ್ರಮಣೆ ಮಾಡಿಸಬೇಕು. ಆದರೆ ಜನರು ಶಾಸ್ತ್ರಗಳನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದಲೇ ನಾವು ಇನ್ನೂ ಪತಿತರಾಗುತ್ತಾ ಬಂದಿದ್ದೇವೆ. ಇವರೂ ಸಹ ಎಷ್ಟೊಂದು ಪರಿಕ್ರಮ ಸುತ್ತಿದ್ದಾರೆ, ಏನೇನೆಲ್ಲ ಮಾಡುತ್ತಾ ಬಂದಿದ್ದಾರೆ.
ತಂದೆ ಹೇಳುತ್ತಾರೆ, ನಾನು ಅವಿನಾಶಿ ಸರ್ಜನ್ ಆಗಿದ್ದೇನೆ, ಆತ್ಮನೂ ಸಹ ಅವಿನಾಶಿಯಾಗಿದೆ. ಆತ್ಮ ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತದೆ. ದಿನ ಪ್ರತಿದಿನ ಶರೀರ ಚೀಚಿ ಭ್ರಷ್ಟಾಚಾರದ ಶರೀರ ಸಿಗುತ್ತದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಶ್ರೇಷ್ಠಾಚಾರಿಗಳಾಗುತ್ತಿದ್ದೇವೆ. ತಂದೆಯೇ ನಮ್ಮನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ಸಾಧು ಸಂತರು ನಮ್ಮನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೇನೋ? ತಂದೆ ನಮ್ಮನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ. ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಹೋಗುತ್ತಾರೆ. ಆತ್ಮನೂ ಸಹ ಇಲ್ಲಿ ನಯನಗಳ ಮೇಲೆ ಕುಳಿತಿದೆಯಲ್ಲವೇ? ತಂದೆ ಹೇಳುತ್ತಾರೆ, ಹೇ ಆತ್ಮರುಗಳೇ, ನೀವು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ. ಇನ್ನು ಸ್ವಲ್ಪ ಸಮಯವಿದೆ. ಈಗ ಪ್ರಯತ್ನ ಮಾಡಿರಿ. ನಿಮ್ಮ ಮನಸ್ಸಿಗೆ ನೀವೇ ಕೇಳಿಕೊಳ್ಳಿರಿ, ನಾನು ಮಧುರ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ. ಹೀರಾ ರಂಜು ಬಹಳಷ್ಟು ಓದಿದ್ದಾರೆ. ಇವರಿಗೆ ವಿಕಾರದ ಬಗ್ಗೆ ಪ್ರೀತಿಯೇ ಇಲ್ಲ. ಶರೀರದ ಮೇಲೆ ಪ್ರೀತಿ ಇತ್ತು. ನೆನಪು ಮಾಡಿಕೊಂಡರೆ ಸಾಕು, ಎದುರಿಗೆ ಬಂದು ನಿಲ್ಲುತ್ತಿದ್ದರು. ಇಬ್ಬರು ಪರಸ್ಪರ ಸೇರುತ್ತಿದ್ದರು. ತಂದೆ ಹೇಳುತ್ತಿದ್ದರೆ, ನೀವೂ ಸಹ ಈ ರೀತಿ ಆಗಬೇಕು. ಅವರು ಒಂದು ಜನ್ಮದ ಪ್ರಿಯತಮೆಯರಾಗಿದ್ದಾರೆ. ನೀವು ಜನ್ಮ ಜನ್ಮಾಂತರದಿಂದ ಪ್ರಿಯತಮೆಯರಾಗಿದ್ದೀರಿ. ಈ ಸಮಯದ ಮಾತುಗಳೇ ಎಲ್ಲವೂ ಆಗಿದೆ. ಪ್ರಿಯತಮೆ ಎನ್ನುವಂತಹ ಶಬ್ದವು ಸ್ವರ್ಗದಲ್ಲಿ ಇರುವುದಿಲ್ಲ. ಅಲ್ಲಿ ಎಲ್ಲವೂ ಪವಿತ್ರವಾಗಿರುತ್ತದೆ. ಮನಸ್ಸಿನಲ್ಲಿಯೂ ಸಹ ಯಾವುದೇ ಕೆಟ್ಟ ವಿಚಾರ ಬರುವುದಿಲ್ಲ. ಎದುರಿಗೆ ನೋಡಿದಾಗ ಇನ್ನೂ ಖುಷಿಯಾಗುತ್ತದೆ. ನಾವು ಮಕ್ಕಳು ನೋಡುವಂತಹ ವಸ್ತು ಯಾವುದೂ ಇಲ್ಲಿ ಇಲ್ಲ. ಈ ಸಮಯದಲ್ಲಿ ನಾವು ಕೇವಲ ನಮ್ಮನ್ನು ನಾವು ಆತ್ಮ ಎಂದು ತಿಳಿದು ಪ್ರಿಯತಮನನ್ನು ನೆನಪು ಮಾಡಬೇಕು. ಆತ್ಮ ಎಂದು ತಿಳಿದು ತಂದೆಯನ್ನು ಬಹಳ ಖುಷಿಯಿಂದ ನೆನಪು ಮಾಡಬೇಕು. ತಂದೆ ತಿಳಿಸುತ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಪ್ರಿಯತಮೆಯರಾಗಿದ್ದೀರಿ. ಇಂತಹ ಪ್ರಿಯತಮನಿಗೆ ಬಲಿಹಾರಿಯಾಗುತ್ತೀರಿ. ನೀವು ಬಂದಿರುವುದೇ ಪ್ರಿಯತಮನಿಗಾಗಿ, ಅಂದರೆ ಭಗವಂತ ತಂದೆಗಾಗಿ. ಆ ತಂದೆಗೆ ಒಂದು ಸಾರಿ ನೀವಾಗಿಯೇ ಬಲಿಹಾರಿಯಾಗುತ್ತೀರಿ. ಈಗ ಪ್ರಿಯತಮ ತಂದೆ ಬಂದಿದ್ದಾರೆ ಎಂದ ಮೇಲೆ ಎಲ್ಲರೂ ಸುಂದರರನ್ನಾಗಿ ಮಾಡಲು ಬಂದಿದ್ದಾರೆ. ಪ್ರಿಯತಮನನ್ನು ನೋಡಿರಿ, ಹೇಗೆ ರೆಡಿ ಮಾಡುತ್ತಿದ್ದಾರೆ. ಅವರು ಹೇಗಿದ್ದಾರೆ ಅದೇ ರೀತಿ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ. ನಾವು ಸುಂದರ ಆಗುತ್ತಿದ್ದೇವೆ, ಶರೀರವೂ ಸಹ ಸುಂದರ ಆಗುತ್ತದೆ. ಆತ್ಮದಲ್ಲಿಯೇ ಕಲ್ಮಶ ಸೇರಿಕೊಳ್ಳುತ್ತದೆ. ತಂದೆಯಾದ ನನ್ನೊಬ್ಬನನ್ನು ನೆನಪು ಮಾಡಿದಾಗ ನಿಮ್ಮ ಕಲ್ಮಶಗಳು ಹೊರಟು ಹೋಗುತ್ತದೆ. ನಾವಿಲ್ಲಿ ಮಕ್ಕಳು ಬಂದಿದ್ದೇವೆ. ಇಲ್ಲಿ ಏಕಾಂತತೆ ಬಹಳ ಚೆನ್ನಾಗಿದೆ. ಫಾದರ್ಸ್ಗಳು ಸಹ ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ. ನಡೆದುಕೊಂಡು ಹೋಗುವಾಗ ಸಂಪೂರ್ಣ ಶಾಂತಿಯಲ್ಲಿ ಇರುತ್ತಾರೆ. ಕೈಯಲ್ಲಿ ಒಂದು ಮಾಲೆಯನ್ನು ಹಿಡಿದುಕೊಂಡು ತಿರುಗಿಸುತ್ತಿರುತ್ತಾರೆ. ಯಾರನ್ನೂ ಸಹ ನೋಡುವುದಿಲ್ಲ. ನಿಧಾನವಾಗಿ ಹೋಗುತ್ತಾರೆ. ಅವರು ಕ್ರಿಸ್ತನನ್ನು ನೆನಪು ಮಾಡುತ್ತಾ ಹೋಗುತ್ತಾರೆ. ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಸ್ಥೂಲವಾಗಿ ನೆನಪು ಮಾಡುತ್ತಾರೆ. ಆದರೆ ಪರಮಾತ್ಮನಿಗೆ ಪರಮಾತ್ಮ ನಾಮರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ. ಅಂದರೆ ಪರಮಾತ್ಮನಿಗೆ ನಾಮರೂಪ ಇಲ್ಲ ಎಂದು ಹೇಳುತ್ತಾರೆ. ಈಗ ಬಿಂದುವನ್ನು ನೋಡಿ, ಏನಾಗಿದ್ದಾರೆ? ಬಿಂದುವನ್ನು ಹೇಗೆ ನೆನಪು ಮಾಡುವುದು? ಇದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಇಲ್ಲಿ ಬಂದಿದ್ದೇವೆ. ಮಧುಬನದ ಗಾಯನವೂ ಇದೆ. ಇದೇ ಸತ್ಯ ಮಧುಬನ ಆಗಿದೆ. ಎಷ್ಟು ಸಾಧ್ಯ ಏಕಾಂತದಲ್ಲಿ ನೆನಪಿನಲ್ಲಿ ಇರಿ. ಯಾರನ್ನೂ ಸಹ ನೋಡಬಾರದು. ಇಲ್ಲೇ ಕೋಟೆಯೂ ಇದೆ. ಬಾಬನ ನೆನಪಿನಲ್ಲಿ ಬೆಳಗ್ಗೆ ನಡೆದುಕೊಂಡು ಹೋಗಿರಿ. ಬಹಳ ಮಜಾ ಬರುತ್ತದೆ. ಪ್ರಯತ್ನ ಮಾಡಿರಿ. ರಾತ್ರಿ 1 ಗಂಟೆ 2 ಗಂಟೆಗೆ ಜಾಗೃತರಾಗುವುದಕ್ಕೆ ಪ್ರಯತ್ನ ಮಾಡಿರಿ. ನೀವು ನಿದ್ದೆಯನ್ನು ಗೆಲ್ಲುವಂಥವರು ಪ್ರಸಿದ್ಧಿಯಾಗಿದ್ದೀರಿ. ರಾತ್ರಿ ಬೇಗ ಮಲಗಿರಿ. ಬೆಳಗ್ಗೆ 1 ಅಥವಾ 2 ಗಂಟೆಗೆ ಎದ್ದು
ತಂದೆಯ ನೆನಪಿನಲ್ಲಿ ಏಕಾಂತದಲ್ಲಿ ನೆನಪಿನ ಯಾತ್ರೆಯನ್ನು ಮಾಡುತ್ತೀರಿ. ಬಹಳಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡಿರಿ, ತಂದೆಯ ಮಹಿಮೆಯನ್ನು ಮಾಡಿರಿ. ಪರಸ್ಪರ ಬಹಳ ಸಲಹೆಯನ್ನು ತೆಗೆಯಿರಿ. ತಂದೆ ಎಷ್ಟೊಂದು ಮಧುರ ಆಗಿದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ಪಾಪ ಭಸ್ಮ ಆಗುತ್ತದೆ. ಇಲ್ಲಿ ಬಹಳಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಸಾಧ್ಯವಿದೆ. ಇಲ್ಲಿ ಇದಕ್ಕೆ ಅವಕಾಶ ಬಹಳ ಚೆನ್ನಾಗಿ ಸಿಗುತ್ತದೆ. ನೀವು ಮನೆಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಅಲ್ಲಿ ಪುರ್ಸೊತ್ತು ಎಲ್ಲಿ ಇರುತ್ತದೆ? ಜಗತ್ತಿನ ವೈಬ್ರೇಷನ್, ವಾತಾವರಣ ಬಹಳ ಹಾಳಾಗಿರುತ್ತದೆ. ಅಲ್ಲಿ ಇಷ್ಟೊಂದು ನೆನಪಿನ ಯಾತ್ರೆಯಲ್ಲಿ ಇರಲು ಆಗುವುದಿಲ್ಲ. ಇಲ್ಲಿ ಬಹಳ ಒಳ್ಳೆಯ ಅವಕಾಶವಿದೆ. ಇದರಲ್ಲಿ ಬರೆಯುವ ಮಾತೇನಿದೆ? ಪ್ರಿಯತಮ ಪ್ರಿಯತಮೆಯರು ಬರೆಯುತ್ತಾರೇನೋ? ಆಂತರ್ಯದಲ್ಲಿ ನೋಡಿಕೊಳ್ಳಿರಿ, ನಾನು ಯಾರಿಗೂ ದುಃಖ ಕೊಡುತ್ತಿಲ್ಲ ತಾನೆ? ಎಷ್ಟು ಜನರಿಗೆ ತಂದೆಯ ನೆನಪನ್ನು ಮಾಡಿಸಿದ್ದೇನೆ. ನಾವು ಇಲ್ಲಿ ಬಂದಿರುವುದೇ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು. ಅಂದ ಮೇಲೆ ಪ್ರಯತ್ನ ಮಾಡಿರಿ. ಕೋಣೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಮಾಡಿಸಿದ್ದಾರಲ್ಲವೇ? ಮಕ್ಕಳು ಮೇಲೆ ಏಕಾಂತದಲ್ಲಿ ಹೋಗಿ ಕುಳಿತು ಖಜಾನೆಯನ್ನು ಜಮಾ ಮಾಡಿಕೊಳ್ಳಿರಿ. ಈ ಸಮಯದ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. 7 ದಿನ 5 ದಿನ ಬಂದರೂ ಮುರುಳಿ ಕೇಳಬಹುದು. ಮತ್ತೆ ಹೋಗಿ ಏಕಾಂತದಲ್ಲಿ ಕುಳಿತುಕೊಳ್ಳಿರಿ. ಇಲ್ಲಿ ಮನೆಯಲ್ಲಿ ಕುಳಿತುಕೊಳ್ಳಿರಿ. ಬಾಬನಿಗೆ ಹೇಳಿರಿ, ಬಾಬಾ 2 ಗಂಟೆಗೆ ಎದ್ದೇಳಿಸಿರಿ ಎಂದು. ಬಾಬಾ ಜಾಗೃತರಾಗಿದ್ದು ನಿಮ್ಮನ್ನು ನಿದ್ದೆಯಿಂದ ಎದ್ದೇಳಿಸುತ್ತಾರೆ. ತಂದೆ ಆಜ್ಞಾಕಾರಿ ಸೇವಕಾಗಿದ್ದಾರೆ. ಆ ತಂದೆಯೇ ಬಂದು ನೆನಪಿನ ಯಾತ್ರೆಯನ್ನು ಮಾಡಿಸುತ್ತಾರೆ. ಮಕ್ಕಳು ಇಂತಹ ತಂದೆಯನ್ನು ನೆನಪು ಮಾಡಬೇಕು. ನೀವು ಸ್ವಲ್ಪ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಬಹಳಷ್ಟು ಮಾತೆಯರು ಬಂಧನದಲ್ಲಿ ಇದ್ದಾರೆ. ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ. ಶಿವತಂದೆ ಬಂಧನಗಳಿಂದ ಬಿಡಿಸಲು ಬಂದಿದ್ದಾರೆ. ಬಂಧನದಲ್ಲಿರುವಂಥವರು ನಿಮಗಿಂತಲೂ ಜಾಸ್ತಿ ನೆನಪಿನಲ್ಲಿ ಇರುತ್ತಾರೆ. ಗಳಿಗೆಗೂ ಕಣ್ಣಿನಿಂದ ನೀರು ಹರಿಯುತ್ತಿರುತ್ತದೆ. ಬಾಬಾ ನಮ್ಮನ್ನು ಈ ಬಂಧನದಿಂದ ಬಿಡಿಸು ಎಂದು ಹೇಳುತ್ತಿರುತ್ತಾರೆ. ವಿಕಾರಕ್ಕೋಸ್ಕರ ಎಷ್ಟೊಂದು ಸತಾಯಿಸುತ್ತಾರೆ. ಆಟವನ್ನು ತೋರಿಸಿದ್ದಾರಲ್ಲವೇ? ದ್ರೌಪದಿಯ ವಸ್ತ್ರಾಭರಣ ಮಾಡಿದಂತಹ ಆಟ. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ. ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಬಾಬಾ ಯಾವಾಗ ಬೇಕಾದರೂ ಬರಬಹುದು. ಬಾಬಾ ತನ್ನ ರಥವನ್ನು ಎದ್ದೇಳಿಸಿ ರೆಡಿ ಮಾಡುತ್ತಾರೆ. ಇದರಲ್ಲಿ ಸ್ನಾನದ ಮಾತು ಬರುವುದಿಲ್ಲ. ಮನುಷ್ಯರು ಸ್ನಾನ ಮಾಡುವ ಸಮಯದಲ್ಲಿ ಯಾವುದೇ ದೇವತೆ ಅಥವಾ ಭಗವಂತನನ್ನು ನೆನಪು ಮಾಡುತ್ತಾರೆ. ಶೌಚಾಲಯದಲ್ಲಿ ಸ್ನಾನ ಮಾಡುವ ಸಮಯದಲ್ಲೂ ನೀವು ತಂದೆಯನ್ನು ನೆನಪು ಮಾಡಬಹುದು. ಮುಖ್ಯ ಮಾತು ನೆನಪಿನದಾಗಿದೆ. ಬಹಳಷ್ಟು ಜ್ಞಾನ ಸಿಕ್ಕಿದೆಯಲ್ಲವೇ? 84 ಜನ್ಮಗಳ ಚಕ್ರದ ಜ್ಞಾನ ಇದೆ. ನಿಮ್ಮ ಆಂತರ್ಯವನ್ನು ನೋಡಿಕೊಳ್ಳಿರಿ. ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿರಿ. ಇಂತಹ ಮಧುರ ತಂದೆ, ಈ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಆ ತಂದೆಯನ್ನು ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದ್ದೇನೆ. ಮನಸ್ಸು ಎಲ್ಲಿಯೂ ಓಡಿ ಹೋಗುತ್ತಿಲ್ಲ ತಾನೆ? ಎಲ್ಲೆಲ್ಲಿ ಓಡಿ ಹೋಗುತ್ತಿದೆ? ಜಗತ್ತಂತೂ ಇಲ್ಲ. ಇದು ಎಲ್ಲವೂ ಸಹ ಸಮಾಪ್ತಿಯಾಗಲಿದೆ. ನಾನು ಮತ್ತು ತಂದೆ ಇರುವವರಾಗಿದ್ದೇವೆ. ಈ ರೀತಿ ಆಂತರ್ಯದಲ್ಲಿ ನಿಮಗೆ ನೀವೇ ಮಾತನಾಡಿಕೊಂಡಾಗ ಬಹಳ ಮಜಾ ಬರುತ್ತದೆ. ಒಳ್ಳೆಯದು. ಆತ್ಮಿಕ ಮಾತು ಪಿತಾ ಹಾಗೂ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಪವಿತ್ರ ಪ್ರವೃತ್ತಿ ಸ್ವರೂಪರಾಗಿರಿ. ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ಪ್ರವೃತ್ತಿಯನ್ನು ಪವಿತ್ರ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಿದ್ದೇನಾ? ಎಲ್ಲಕ್ಕಿಂತ ಮೊದಲ ಪ್ರವೃತ್ತಿ ತಮ್ಮ ದೇಹದ ಪ್ರವೃತ್ತಿ.
ದೇಹದ ಸಂಬಂಧದ ಪ್ರವೃತ್ತಿ. ಮೊದಲ ಪ್ರವೃತ್ತಿ ದೇಹದ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನು ಪವಿತ್ರ ಮಾಡಿಕೊಳ್ಳುವುದು. ಎಲ್ಲಿಯ ತನಕ ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳುವುದಿಲ್ಲ, ಅಲ್ಲಿಯ ತನಕ ದೇಹದ ಸಂಬಂಧದ ಪ್ರವೃತ್ತಿ ಬಲೆ ಹದ್ದಿನ ಅಥವಾ ಬೇಹದ್ದಿನ ಪ್ರವೃತ್ತಿಯಾಗಿರಬಹುದು, ಅದನ್ನು ಪವಿತ್ರ ಪ್ರವೃತ್ತಿಯನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಮಾತಿದೆ, ಚರಿತ್ರೆಯ ನಿರ್ಮಾಣ ಮನೆಯಿಂದಲೇ ಆಗಬೇಕು. ಮೊದಲು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿರಿ, ನನ್ನ ಶರೀರರೂಪಿ ಮನೆಯನ್ನು ನಾನು ಪವಿತ್ರ ಮಾಡಿಕೊಂಡಿದ್ದೇನಾ? ಸಂಕಲ್ಪವನ್ನು, ಬುದ್ಧಿಯನ್ನು, ನಯನಗಳನ್ನು ಹಾಗೂ ನನ್ನ ಬಾಯನ್ನು ಆತ್ಮಿಕ ಅಂದರೆ ಅರ್ಥ ಪವಿತ್ರ ಮಾಡಿಕೊಂಡಿದ್ದೇನಾ? ತಮ್ಮ ದೇಹರೂಪಿ ಮನೆಯನ್ನು ಮಂದಿರವನ್ನಾಗಿ ಮಾಡಿಕೊಂಡಿದ್ದೀರಾ? ಯಾವಾಗ ಮನೆಯನ್ನು ಮಂದಿರ ಮಾಡಿಕೊಳ್ಳುತ್ತೀರಿ, ಆಗಲೇ ವಿಶ್ವವೂ ಸಹ ಚೈತನ್ಯ ದೇವತೆಗಳ ನಿವಾಸ ಸ್ಥಾನ ಮಂದಿರವನ್ನಾಗಿ ಮಾಡಿಕೊಳ್ಳುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.